ಈ ಒಂದು ಅವಧಿಯಲ್ಲಿ ಉಪಯುಕ್ತತಾವಾದ ಅಥವಾ ಪ್ರಯೋಜಕತಾವಾದದ ಗುಣ ಮತ್ತು ದೋಷಗಳನ್ನು ತಿಳಿಯೋಣ. ಉಪಯುಕ್ತತಾವಾದ ಸಿದ್ಧಾಂತ ಅಂತಕ್ಕಂತಹದ್ದು 19ನೇ ಶತಮಾನದಲ್ಲಿ ಉದಾರವಾದವನ್ನು ಬೇಸಾಗಿ ಹೊಂದಿ, ಉದಾರವಾದವನ್ನು ಮೂಲ ಆಧಾರವನ್ನಾಗಿ ಹೊಂದಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಸಿದ್ಧಾಂತವಾಗಿದ್ದು, ಇದು ಗ್ರೀಕರ ಹೆಡೋನಿಸಮ್ ಏನು ತತ್ವ ಇದೆ ಆ ಒಂದು ತತ್ವದ ಆಧಾರದ ಮೇಲೆ ಪ್ರತಿಪಾದಿತವಾಗಿರ್ತಕ್ಕಂಥದ್ದಾಗಿದೆ. ಆದರೆ ಗ್ರೀಕರ ಹೆಡೋನಿಸಮ್ಗೆ ಮತ್ತು ಉಪಯುಕ್ತತಾವಾದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಗ್ರೀಕರ ಹೆಡೋನಿಸಮ್ ಅಥವಾ ಭೋಗವಾದ ಅಂತಕ್ಕಂಥದ್ದು ಕೇವಲ ವ್ಯಕ್ತಿಯ ಹಿತವನ್ನು ಮಾತ್ರ ಪ್ರತಿಪಾದಿಸಿದರೆ, ಈ ಒಂದು ಉಪಯುಕ್ತತಾವಾದ ಅಂತಕ್ಕಂಥದ್ದು ಸಮಾಜದಲ್ಲಿ ಬರ್ತಕ್ಕಂಥ ಎಲ್ಲರ ಹಿತವನ್ನು ಅಥವಾ ಪರರ ಹಿತವನ್ನು ಬಯಸುವಂತಹದ್ದಾಗಿದೆ. ಅಂದರೆ ಸರ್ಕಾರ ಅಂತಕ್ಕಂಥದ್ದು ಸಮಾಜದಲ್ಲಿ ವಾಸ ಮಾಡ್ತಕ್ಕಂಥ ಅಥವಾ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂತಹ ಬಹುಸಂಖ್ಯಾತರ ಅಂದರೆ ಅತಿ ಹೆಚ್ಚಿನ ಜನರ ಸುಖವನ್ನು ಸಾಧಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಯಾವತ್ತೂ ಕೂಡ ಉಪಯುಕ್ತತಾವಾದ ಹೇಳುತ್ತೆ ಮನುಷ್ಯ ಅಂತಕ್ಕಂಥವನು ಸಂಘಜೀವಿ, ಸಮಾಜಜೀವಿ, ಮಾನ್ ಈಸ್ ಸೋಷಿಯಲ್ ಅನಿಮಲ್ ಅಂತ ಹೇಳುತ್ತೆ. ಸಮಾಜದಲ್ಲಿ ಯಾಕೆ ವ್ಯಕ್ತಿ ವಾಸ ಮಾಡ್ತಾನೆ ಅಂತಂದರೆ ಅದಕ್ಕೂ ಕೂಡ ಹೇಳುತ್ತೆ ತನ್ನ ಕಷ್ಟಗಳನ್ನು ದುಃಖಗಳನ್ನು ಕಡಿಮೆ ಮಾಡಿಕೊಂಡು ತನ್ನ ಸುಖವನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರನೇ ವ್ಯಕ್ತಿ ಅಂತಕ್ಕಂಥವನು ಸಮಾಜದಲ್ಲಿ ಅಥವಾ ರಾಜ್ಯದಲ್ಲಿ ವಾಸ ಮಾಡ್ತಾನೆ ಅಂತ ಹೇಳುತ್ತೆ. ರಾಜ್ಯ ವ್ಯಕ್ತಿಗೆ ಅತ್ಯಂತ ಅವಶ್ಯಕವಾದಂತಹ ಸಂಸ್ಥೆ ಅಂತಂದು ಕೂಡ ಹೇಳುತ್ತೆ. ರಾಜ್ಯವನ್ನು ಕಲ್ಯಾಣ ಸಾಧನ ಅಂದರೆ ವ್ಯಕ್ತಿಯ ಯೋಗಕ್ಷೇಮವನ್ನು ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂತಹ ಅವಶ್ಯಕವಾದಂತಹ ಸಂಸ್ಥೆ ಅಂತಂದು ಕೂಡ ಪ್ರತಿಪಾದಿಸುತ್ತೆ. ಹಾಗಾದರೆ ಇಷ್ಟೆಲ್ಲ ಅಂಶಗಳನ್ನು ಪ್ರತಿಪಾದಿಸ್ತಕ್ಕಂತಹ ಉಪಯುಕ್ತತಾವಾದ ಏನೆಲ್ಲ ಗುಣಗಳನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲನೆಯ ಅಂಶ ಗುಣದಲ್ಲಿ ಈಗಾಗಲೇ ಹೇಳಿದೆ ನಾನು, ಉಪಯುಕ್ತತಾವಾದ ವಾಸ್ತವಿಕ ದೃಷ್ಟಿಯಲ್ಲಿ ಯೋಚಿಸುವಂತೆ ಮಾಡೋದ್ರ ಜೊತೆಗೆ ಒಂದು ನಿರ್ದಿಷ್ಟವಾದಂಥ ಆದರ್ಶವನ್ನು ಕೂಡ ತಿಳಿಸಿದೆ. ಕಾನೂನಿನ ಉಪಯುಕ್ತತೆಯನ್ನು ಅಳೆಯಲು ಕೂಡ ಒಂದು ಸಾಧನವಾಗಿದೆ. ಸಂಸ್ಥೆಗಳನ್ನು ಅದು ಒಳ್ಳೆಯದೇ ಅಥವಾ ಕೆಟ್ಟದ್ದೇ, ಅದರಿಂದ ಜನಗಳಿಗೆ ಏನಾದರೂ ಕೂಡ ಉಪಯೋಗ ಇದೆಯಾ ಇಲ್ವೋ ಅಂತಕ್ಕಂಥದ್ದನ್ನು ಕೂಡ ಅಳತೆ ಮಾಡ್ತಕ್ಕಂಥ ಅಳತೆಗೋಲಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗಾದರೆ ಇದರ ಒಂದು ಪ್ರಮುಖವಾದಂತಹ ಗುಣಗಳು ಏನೇನು ಅಂತಕ್ಕಂಥದ್ದನ್ನು ಒಂದರ ನಂತರ ಮತ್ತೊಂದನ್ನು ನೋಡ್ತಾ ಹೋಗೋಣ. ಮೊದಲ ಗುಣ ವ್ಯಾವಹಾರಿಕವಾದುದು, ಪ್ರಾಕ್ಟಿಕಬಿಲಿಟಿ. ವ್ಯಕ್ತಿಯ ಬಗ್ಗೆ ಸಹಾನುಭೂತಿಯನ್ನು ತೋರಿಸ್ತಕ್ಕಂತಹ ಈ ಒಂದು ಸಿದ್ಧಾಂತ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಈ ಒಂದು ಸಿದ್ಧಾಂತದ ಪ್ರಕಾರ ಅಥವಾ ಈ ಒಂದು ಸಿದ್ಧಾಂತದ ಮೂಲಕ ಸರ್ಕಾರ ಅಂತಕ್ಕಂಥದ್ದೇನಿದೆ ಅಥವಾ ರಾಜ್ಯ ಅಂತಕ್ಕಂತಹದ್ದೇನಿದೆ ಇದು ಯಾವಾಗಲೂ ಕೂಡ ಉಪಯುಕ್ತವಾದಂತಹ ಅಂದರೆ ಜನಗಳಿಗೆ ಉಪಯುಕ್ತಕಾರಿಯಾದಂತಹ ಸುಧಾರಣೆಗಳನ್ನು ತರೋದಕ್ಕೆ ಸಾಧ್ಯವಾಯಿತು. ಅಂದರೆ ಉಪಯುಕ್ತತಾವಾದದಿಂದಾಗಿ ಸರ್ಕಾರಗಳು ಜನತೆಯ ಯೋಗಕ್ಷೇಮವನ್ನು ಸಾಧಿಸ್ತಕ್ಕಂತಹ ನಿಟ್ಟಿನಲ್ಲಿ ಜನಗಳಿಗೆ ಉಪಯೋಗಕಾರಿಯಾಗ್ತಕ್ಕಂತಹ ಅನೇಕ ಸುಧಾರಣೆಗಳನ್ನು ತರಲಿಕ್ಕೆ ಈ ಒಂದು ಉಪಯುಕ್ತತಾವಾದದಿಂದ ಸಾಧ್ಯವಾಯಿತು. ಅದರಲ್ಲೂ ಕೂಡ ಬ್ರಿಟನ್ ಅಥವಾ ಇಂಗ್ಲೆಂಡಿನ ಸರ್ಕಾರ ತನ್ನ ಒಂದು ದೇಶದಲ್ಲಿರ್ತಕ್ಕಂತಹ ಕಾರ್ಮಿಕರು ಹಾಗೆಯೇ ಇತರೆ ವರ್ಗದವರ ಕಲ್ಯಾಣಕ್ಕೋಸ್ಕರ ಅನೇಕ ರೀತಿಯ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಿಕ್ಕೆ ಸಾಧ್ಯವಾಗುವಂತಹ ನಿಟ್ಟಿನಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಈ ಒಂದು ಉಪಯುಕ್ತತಾವಾದ ಬೀರಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದ್ದು, ನೈತಿಕತೆ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೂ ಕೂಡ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇದು ಕೊಟ್ಟಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗಾಗಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ನ್ಯಾಯ ಸಾಧಿಸಲಿಕ್ಕೆ ಈ ಒಂದು ಉಪಯುಕ್ತತಾವಾದದಿಂದ ಸಾಧ್ಯವಾಗಿದೆ. ಹಾಗಾಗಿ ಇದು ವ್ಯಾವಹಾರಿಕವಾದಂತಹದ್ದಾಗಿದೆ. ಇದು ಮೊದಲ ಗುಣ. ಎರಡನೆಯ ಗುಣ, ರಾಜ್ಯವು ವ್ಯಕ್ತಿಯ ಹಿತಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಸ್ಟೇಟ್ ಫಾರ್ ಇಂಡಿವಿಜುವಲ್ ವೆಲ್ಫೇರ್. ರಾಜ್ಯ ವ್ಯಕ್ತಿಯ ಕಲ್ಯಾಣ ಸಂಸ್ಥೆ ಅಂತಕ್ಕಂಥದ್ದನ್ನು ಕೂಡ ಇದು ಪ್ರತಿಪಾದಿಸುತ್ತೆ. ಅಂದರೆ ವ್ಯಕ್ತಿಗಾಗಿ ರಾಜ್ಯ ಅಂತಕ್ಕಂತಹ ಒಂದು ತತ್ವವನ್ನು ಎತ್ತಿ ಹಿಡಿದು ಸಮಾಜದಲ್ಲಿ ವ್ಯಕ್ತಿಗೆ ಅತಿ ಹೆಚ್ಚಿನ ಮಾನ್ಯತೆಯನ್ನು ಅಥವಾ ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗುತ್ತೆ. ಅಂದರೆ ವ್ಯಕ್ತಿಗಾಗಿ ರಾಜ್ಯವೇ ವಿನಃ ರಾಜ್ಯಕ್ಕಾಗಿ ವ್ಯಕ್ತಿಯಲ್ಲ ಅಂತಕ್ಕಂಥ ಅಂಶವನ್ನು ಪ್ರತಿಪಾದಿಸುತ್ತೆ.
ಅಂದರೆ ಯಾವತ್ತೂ ಕೂಡ ರಾಜ್ಯ ಅಂತಕ್ಕಂತಹ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ವ್ಯಕ್ತಿಯ ಹಿತವನ್ನು ಸಾಧಿಸಲಿಕ್ಕಾಗಿಯೇ ಹೊರತು ವ್ಯಕ್ತಿಯೇನು ಅಂದರೆ ವ್ಯಕ್ತಿಗಾಗಿ ರಾಜ್ಯವೇ ಹೊರತು ರಾಜ್ಯಕ್ಕಾಗಿ ವ್ಯಕ್ತಿಯಲ್ಲ. ರಾಜ್ಯದ ಹಿತವು ಕೂಡ ವ್ಯಕ್ತಿಯ ಹಿತಕ್ಕೆ ಅಧೀನವಾಗಬೇಕು ಅಂತಕ್ಕಂಥ ಅಂಶವನ್ನು ಇದು ಪ್ರತಿಪಾದಿಸುತ್ತೆ. ಹಾಗೇನೇ ಮತ್ತೊಂದು ಮುಖ್ಯವಾದಂತಹ ಗುಣ ಗ್ರೇಟೆಸ್ಟ್ ಹ್ಯಾಪಿನೆಸ್ ಆಫ್ ದಿ ಗ್ರೇಟೆಸ್ಟ್ ನಂಬರ್, ಅತ್ಯಧಿಕ ಜನರ ಅತ್ಯಧಿಕ ಸುಖ ಇದರ ಮುಖ್ಯವಾದಂತಹ ಧ್ಯೇಯವಾಗಿದೆ. ಆ್ಯಕ್ಚುಲ್ ಆಗಿ ಈ ಒಂದು ಉಪಯುಕ್ತತಾವಾದ ಗ್ರೀಕರ ಹೆಡೋನಿಸಮ್ನಿಂದ ಪ್ರಭಾವಿತವಾಗಿದ್ದರೂ ಕೂಡ ಗ್ರೀಕ್ ಹೆಡೋನಿಸಮ್ ಮತ್ತು ಉಪಯುಕ್ತತಾವಾದದ ಮಧ್ಯೆ ಇರತಕ್ಕಂಥ ಬಹುದೊಡ್ಡ ವ್ಯತ್ಯಾಸ ಏನಪ್ಪ ಅಂತಂದರೆ ಗ್ರೀಕರ ಹೆಡೋನಿಸಮ್ ಸ್ವಾರ್ಥಪರವಾಗಿರ್ತಕ್ಕಂಥದ್ದು, ಕೇವಲ ವ್ಯಕ್ತಿಯ ಹಿತವನ್ನು ಮಾತ್ರ ಬಯಸ್ತಕ್ಕಂಥದ್ದಾಗಿದೆ. ಆದರೆ ಈ ಒಂದು ಸಿದ್ಧಾಂತ ಉಪಯುಕ್ತತಾವಾದ ಅಂತಕ್ಕಂಥದ್ದು ಸಮಾಜದಲ್ಲಿ ಬರ್ತಕ್ಕಂತಹ ಅತ್ಯಧಿಕ ಜನರ ಅತ್ಯಧಿಕ ಸುಖವನ್ನು ಸಾಧಿಸ್ತಕ್ಕಂತಹ ನಿಟ್ಟಿನಲ್ಲಿ ಏನು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದಾಗಿದೆ. ಅಂದರೆ ಒಬ್ಬ ವ್ಯಕ್ತಿಯ ಸುಖ ಸಮಾಜದಲ್ಲಿ ಆತನ ಜೊತೆಯಲ್ಲಿ ವಾಸಿಸ್ತಿರ್ತಕ್ಕಂತಹ ಇತರರ ಸುಖದಲ್ಲಿ ಅಡಗಿದೆ. ಹಾಗಾಗಿ ವ್ಯಕ್ತಿಯ ಸುಖ ಒಂದೇ ಮುಖ್ಯವಲ್ಲ, ಸಮಾಜದಲ್ಲಿರ್ತಕ್ಕಂಥ ಇತರರ ಸುಖವೂ ಕೂಡ ಬಹಳ ಮುಖ್ಯವಾದಂಥದ್ದು ಅಂತೇಳ್ಬಿಟ್ಟು ಈ ಒಂದು ಉಪಯುಕ್ತತಾವಾದ ಪ್ರತಿಪಾದಿಸುತ್ತೆ. ಅಂದರೆ ಉಪಯುಕ್ತತಾವಾದ ವ್ಯಕ್ತಿಯ ಸುಖ ಇತರರ ಸುಖದಲ್ಲೂ ಕೂಡ ಅಡಗಿದೆ. ಆದ್ದರಿಂದ ಸಮಾಜದ ಹೆಚ್ಚಿನ ಜನರಿಗೆ ಒಂದು ಕಾರ್ಯದಿಂದ ಸುಖ ಲಭ್ಯವಾಗಬೇಕು ಅಂತಕ್ಕಂಥ ಅಂಶವನ್ನು ಪ್ರತಿಪಾದಿಸುತ್ತೆ. ಹಾಗೆಯೇ ಉಪಯುಕ್ತತಾವಾದಿಗಳ ಪ್ರಕಾರ ರಾಜ್ಯವು ಮಾನವನಿಗೆ ಅವಶ್ಯಕವಾದಂತಹ ಸುಖ ಸಂತೋಷಗಳನ್ನು ಒದಗಿಸ್ತಕ್ಕಂಥದ್ದೇ ಅದರ ಕಾರ್ಯ ಅಂತ ಹೇಳುತ್ತೆ. ಹಾಗಾದರೆ ಅತಿ ಹೆಚ್ಚಿನ ಜನರಿಗೆ ಅತಿ ಹೆಚ್ಚಿನ ಸುಖವನ್ನು ಒದಗಿಸ್ಕೊಡ್ತಕ್ಕಂತಹ ಕಾರ್ಯವನ್ನು ರಾಜ್ಯ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತಿಳಿಸಿಕೊಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ಗುಣ. ಮತ್ತೊಂದು ಗುಣ ಸುಧಾರಣೆಗಳಿಗೆ ಮಹತ್ವ. ಉಪಯುಕ್ತತಾವಾದದ ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಗುಣ ಏನಪ್ಪ ಅಂತಂದರೆ ಸುಧಾರಣೆಗಳಿಗೆ ಏನು ಹೆಚ್ಚಿನ ಸುಧಾರಣೆಗಳನ್ನು ತರಲಿಕ್ಕೆ ಆಸಕ್ತಿಯನ್ನು ಹೊಂದಿದೆ. ಪ್ರಾಮಿನೆನ್ಸ್ ಟು ರಿಫಾರ್ಮ್ಸ್. ಭಾಳ ಮುಖ್ಯವಾಗಿ ಕಾನೂನುಗಳಲ್ಲಿ ಸಾಕಷ್ಟು ಲೋಪದೋಷಗಳೇನಿರ್ತವೆ, ಆ ಕಾನೂನಿನಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸುವ ಮೂಲಕ ಉತ್ತಮ ಸುಧಾರಣೆಗಳನ್ನು ಕೂಡ ತರುವಲ್ಲಿ ಈ ಒಂದು ಉಪಯುಕ್ತತಾವಾದ ಸಫಲವಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಇಂಗ್ಲೆಂಡಿನಲ್ಲಿ ಈ ಒಂದು ಉಪಯುಕ್ತತಾವಾದ ಅನೇಕ ಸುಧಾರಣೆಗಳನ್ನು ಜಾರಿಗೆ ತರುತ್ತೆ. ಆ ಸುಧಾರಣೆಗಳನ್ನು ಜಾರಿಗೆ ತರುವ ಮೂಲಕ ಇಂಗ್ಲೆಂಡಿನಲ್ಲಿದ್ದಂತಹ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ, ಅದರಲ್ಲೂ ಕೂಡ ಕೈಗಾರಿಕೆ ಮತ್ತು ಗಣಿ ಕಾರ್ಮಿಕರ ಜೀವನವನ್ನು ಉತ್ತಮಪಡಿಸಲಿಕ್ಕೆ ಸಾಕಷ್ಟು ಕಾನೂನುಗಳನ್ನು ರಚನೆಗೆ, ಹಾಗೆಯೇ ಕೃಷಿ ಸುಧಾರಣೆಗಳಿಗೂ ಕೂಡ ಉಪಯುಕ್ತತಾವಾದ ಬಹಳಷ್ಟು ಮಟ್ಟಿಗೆ ಕಾರಣವಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಆದ್ದರಿಂದ ಉಪಯುಕ್ತತಾವಾದ ಆಂಗ್ಲ ಕಾಯ್ದೆಗಳಲ್ಲಿ ಮಹತ್ತರವಾದಂಥ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ಗುಣ. ಮತ್ತೊಂದು ಅಂಶ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಅಥವಾ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಿಫರೆನ್ಸ್ ಟು ಇಂಡಿವಿಜುವಲ್ ಲಿಬರ್ಟಿ. ವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರಧಾನವನ್ನಾಗಿ ಇಟ್ಟುಕೊಂಡಿದೆ ಈ ಒಂದು ಉಪಯುಕ್ತತಾವಾದ. ವ್ಯಕ್ತಿಯ ಕಾರ್ಯಗಳನ್ನು ಸ್ವಂತ ಅಂದರೆ ಆತನಿಗೆ ಸಂಬಂಧಪಟ್ಟಂತಹ ಕಾರ್ಯಗಳು, ಇತರರಿಗೆ ಸಂಬಂಧಿಸಿದಂತಹ ಕಾರ್ಯಗಳು ಅಂತ ಹೇಳಿಬಿಟ್ಟು ವರ್ಗೀಕರಿಸಿ ಸೆಲ್ಫ್ ರಿಗಾರ್ಡಿಂಗ್ ಆ್ಯಕ್ಷನ್ಸ್, ಅದರ್ ರಿಗಾರ್ಡಿಂಗ್ ಆ್ಯಕ್ಷನ್ಸ್ ಅಂದರೆ ವ್ಯಕ್ತಿಗೆ ತನಗೆ ಸ್ವಂತ ಸಂಬಂಧಿಸಿರ್ತಕ್ಕಂತಹ ಕ್ರಿಯೆಗಳು ಅಥವಾ ಚಟುವಟಿಕೆಗಳು, ಹಾಗೆಯೇ ಇತರರಿಗೆ ಸಂಬಂಧಿಸಿದಂತಹ ಕ್ರಿಯೆಗಳು ಅಂತೇಳಿಬಿಟ್ಟು ವರ್ಗೀಕರಿಸಿ ವ್ಯಕ್ತಿ ಮತ್ತು ಸಮಾಜದ ಮೇಲೆ ಸಾಕಷ್ಟು ಪ್ರಭಾವವನ್ನು ಈ ಒಂದು ಉಪಯುಕ್ತತಾವಾದ ಬೀರಿದೆ. ಅಭಿಪ್ರಾಯ ಸ್ವಾತಂತ್ರ್ಯ, ಹಾಗೆಯೇ ಇತರರ ಅಭಿಪ್ರಾಯಗಳನ್ನು ಸೇರಿಸ್ಕೊಳ್ತಕ್ಕಂತಹ ಗುಣಕ್ಕೆ ಮಹತ್ವವನ್ನು ಕೊಟ್ಟಿದೆ ಒಂದು ಉಪಯುಕ್ತತಾವಾದ ಅಂತಕ್ಕಂಥ ಅಂಶವನ್ನು JS ಮಿಲ್ ಅಂತಕ್ಕಂತಹ ಚಿಂತಕ ಪ್ರತಿಪಾದಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗಾದರೆ ಉಪಯುಕ್ತತಾವಾದ ಸಮಾಜದಲ್ಲಿ ಬರ್ತಕ್ಕಂಥ ಅತ್ಯಧಿಕ ಜನರ ಅತ್ಯಧಿಕ ಸುಖವನ್ನು ಸಾಧಿಸಬೇಕು ಅನ್ನೋದ್ರ ಜೊತೆಗೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ವ್ಯಕ್ತಿಯ ಕಾರ್ಯಗಳನ್ನು ತನಗೆ ಸಂಬಂಧಿಸಿದಂತಹ ಕಾರ್ಯಗಳು, ಇತರರಿಗೆ ಸಂಬಂಧಿಸಿದಂತಹ ಕಾರ್ಯಗಳು ಅಂತ ಹೇಳಿಬಿಟ್ಟು ವರ್ಗೀಕರಿಸಿ ವ್ಯಕ್ತಿಯ ಮೇಲೆ, ಸಮಾಜದ ಮೇಲೆ ಸಾಕಷ್ಟು ಪ್ರಭಾವವನ್ನು ಈ ಒಂದು ಉಪಯುಕ್ತತಾವಾದ ಬೀರಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಇವೆಷ್ಟೂ ಕೂಡ ಉಪಯುಕ್ತತಾವಾದದ ಮುಖ್ಯವಾದಂತಹ ಗುಣಗಳು. ಹಾಗೇನೇ ಉಪಯುಕ್ತತಾವಾದ ಬರೀ ಗುಣಗಳಿಂದ ಒಂದೇನೇ ಕೂಡಿಲ್ಲ,
ಜೊತೆಗೆ ಸಾಕಷ್ಟು ಲೋಪದೋಷಗಳನ್ನು ಕೂಡ ಈ ಒಂದು ಉಪಯುಕ್ತತಾವಾದ ಒಳಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದ್ದು, ಮೊದಲನೇದಾಗಿ ಈ ಒಂದು ದೋಷಗಳನ್ನು ನೋಡ್ತಾ ಹೋದಾಗ ದೋಷಗಳಲ್ಲಿ ಐಹಿಕ ಭೋಗಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದೆ. ಪ್ರಿಫರೆನ್ಸ್ ಟು ಹೆಡೋನಿಸಮ್, ಐಹಿಕ ಭೋಗಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮೊದಲ ದೋಷ. ಉಪಯುಕ್ತತಾವಾದ ಅಥವಾ ಪ್ರಯೋಜಕತಾವಾದವು ಸುಖ ಮತ್ತು ದುಃಖ ಅಂತಕ್ಕಂತಹ ಭಾವನೆಗಳತ್ತ ಗಮನವನ್ನು ಹರಿಸಿ ಐಹಿಕ ಭೋಗಗಳಿಗೆ ಮಾತ್ರವೇ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಹಾಗಾದರೆ ಮನುಷ್ಯ ಅಂತಕ್ಕಂಥವನು ಯಾವಾಗಲೂ ಕೂಡ ಸ್ವಾರ್ಥಿ ಅಂತಕ್ಕಂಥದ್ದು ಈ ಒಂದು ಸಿದ್ಧಾಂತದ ಪ್ರತಿಪಾದಕರು ಹೇಳ್ತಕ್ಕಂಥದ್ದು ಅಷ್ಟೊಂದು ಸಮರ್ಪಕವಾಗಿ ಕಂಡುಬರೋದಿಲ್ಲ. ಅಂದರೆ ಉಪಯುಕ್ತತಾವಾದಿಗಳು ಹೇಳ್ತಾರೆ, ಮಾನವನ ಏನು ಜೀವನದುದ್ದಕ್ಕೂ ಕೂಡ ನಾವು ಗಮನಿಸ್ತಾ ಹೋದಾಗ ಇವರು ಹೇಳೋ ಪ್ರಕಾರ ಮನುಷ್ಯ ರಾಜ್ಯದಲ್ಲಿ ಯಾಕೆ ವಾಸ ಮಾಡ್ತಾನೆ, ರಾಜ್ಯ ಅನ್ನೋ ಸಂಸ್ಥೆ ಮನುಷ್ಯನಿಗೆ ಯಾಕೆ ಅವಶ್ಯಕ ಅಂತಂದರೆ ತನ್ನ ದುಃಖಗಳನ್ನು ಕಷ್ಟಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ, ಸುಖವನ್ನು ಹೊಂದೋದಕ್ಕೋಸ್ಕರನೇ ವ್ಯಕ್ತಿ ಅಂತಕ್ಕಂಥವನು ರಾಜ್ಯದಲ್ಲಿ ಇದ್ದಾನೆ ಅಂತಕ್ಕಂಥ ಅಂಶವನ್ನು ಈ ಒಂದು ಸಿದ್ಧಾಂತ ಪ್ರತಿಪಾದಿಸುತ್ತೆ. ಆದರೆ ಇದು ಸೂಕ್ತವಾಗಿ ಕಂಡು ಬರೋದಿಲ್ಲ. ಯಾಕೆ ಅಂತಂದರೆ ಮನುಷ್ಯ ಅಂತಕ್ಕಂಥವನು ತನ್ನ ಸುಖ ಸಾಧನೆಗೆ ಮಾತ್ರವೇ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ, ಇತರರ ಸುಖ ಸಾಧನೆಗೂ ಕೂಡ ಮನುಷ್ಯ ಅಂತಕ್ಕಂಥವನು ಪ್ರಯತ್ನವನ್ನು ಮಾಡ್ತಾನೆ ಅಥವಾ ದುಡಿತಾ ಹೋಗ್ತಾನೆ ಅಂತಕ್ಕಂಥದ್ದನ್ನು ನಾವು ಮರೆಯುವಂತಿಲ್ಲ. ಯಾಕೆ ಅಂತಂದರೆ ಮನುಷ್ಯ ಪ್ರತಿಯೊಂದು ಕಾರ್ಯವನ್ನು ಕೂಡ ಸುಖ ಮತ್ತು ದುಃಖ ಅಂತಕ್ಕಂತಹ ತಕ್ಕಡಿಯಲ್ಲಿ ತೂಗಿ ನೋಡ್ತಾನೆ. ಅಂತಂದರೆ ಜೀವನದಲ್ಲಿ ಸೇವೆ, ತ್ಯಾಗ, ಪರೋಪಕಾರ, ನೀತಿಪರತೆ ಇವುಗಳು ಸರಿ ಇರುವುದಿಲ್ಲ. ಅಂದರೆ ಎಲ್ಲರೂ ಕೂಡ ಸ್ವಾರ್ಥಿಗಳೇ ಅಂತ ಹೇಳಿಬಿಟ್ಟು ಉಪಯುಕ್ತತಾವಾದ ಹೇಳುತ್ತೆ. ಪ್ರತಿಯೊಬ್ಬರೂ ಕೂಡ ಸುಖಕ್ಕೆ, ಐಹಿಕ ಅಂಶಗಳಿಗೆ ಮಾತ್ರವೇ, ಭೋಗ ಅಂಶಗಳಿಗೆ ಮಾತ್ರವೇ ಪ್ರಾಮುಖ್ಯತೆಯನ್ನು ಕೊಟ್ಟು ಅದರ ಬೇಸ್ ಮೇಲೆ ಇದು ಏನು ವಿವರಿಸ್ತಾ ಹೋಗುತ್ತೆ. ಹಾಗಾಗಿ ಐಹಿಕ ಭೋಗಗಳಿಗೆ ಮಾತ್ರವೇ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದರ ಬಹುದೊಡ್ಡ ದೋಷವಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗೇನೇ ಈ ಒಂದು ಕೆನಾಟ್ ಡಿವೈಡ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಡ್ನೆಸ್, ಸುಖ ಮತ್ತು ದುಃಖಗಳೇನಿದ್ದಾವೆ ಇವುಗಳನ್ನು ಖಂಡಿತ ವಿಭಜಿಸಲಿಕ್ಕೆ ಸಾಧ್ಯ ಇಲ್ಲ. ಸುಖ ಅಂತಕ್ಕಂತಹದ್ದು ವ್ಯಕ್ತಿನಿಷ್ಠವಾದುದೇ ಹೊರತು ಕೇವಲ ಬಾಹ್ಯ ವಸ್ತುಗಳಿಗೆ ಸಂಬಂಧಿಸಿದ್ದಲ್ಲ. ಒಬ್ಬ ವ್ಯಕ್ತಿಗೆ ಸುಖ ಅನ್ನಿಸ್ತಕ್ಕಂತಹದ್ದು ಮತ್ತೊಬ್ಬ ವ್ಯಕ್ತಿಗೆ ದುಃಖವೆನಿಸಬಹುದು. ಅಂದರೆ ಸುಖ ಮತ್ತು ದುಃಖ ಅಂತಕ್ಕಂತಹ ಭಾವನೆ ಎಲ್ಲರಲ್ಲಿಯೂ ಕೂಡ ಒಂದೇ ರೀತಿ ಇರಲಿಕ್ಕೆ ಖಂಡಿತವಾಗ್ಲಿಯೂ ಕೂಡ ಸಾಧ್ಯವಿಲ್ಲ. ಅಂದರೆ ಇವರು ಹೇಳ್ತಾರೆ ಸುಖ ಮತ್ತು ದುಃಖಗಳನ್ನು ವಿಂಗಡಿಸಬಹುದು ಅಂತ ಹೇಳ್ತಾರೆ. ಈ ಸುಖ ಮತ್ತು ದುಃಖಗಳನ್ನು ಅಳಿತಕ್ಕಂಥದ್ದು ಬಹಳ ಕಷ್ಟ ಸಾಧ್ಯ. ಒಬ್ಬನಿಗೆ ಸುಖ ಅನ್ನಿಸ್ತಕ್ಕಂಥದ್ದು ಮತ್ತೊಬ್ಬನಿಗೆ ದುಃಖವೆನಿಸಬಹುದಾಗಿದೆ. ಅತ್ಯಧಿಕ ಸುಖ ಅಂತಕ್ಕಂಥದ್ದು ಕೂಡ ಅಸ್ಪಷ್ಟವಾದಂತಹ ತತ್ವವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಮತ್ತೊಂದು ಮೂರನೆಯ ಮುಖ್ಯವಾದಂತಹ ದೋಷ ಏನಪ್ಪ ಅಂತಂದರೆ, ಸಮಾಜವೆಂತಂದರೆ ಹಲವಾರು ವ್ಯಕ್ತಿಗಳಿಂದ ಕೂಡಿರತಕ್ಕಂಥ ಒಂದು ಗುಂಪಲ್ಲ. ಸೊಸೈಟಿ ಇಸ್ ನಾಟ್ ಎ ಮೀರ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಈ ಒಂದು ಸಿದ್ಧಾಂತದ ಪ್ರಕಾರ ಸಮಾಜ ಹಲವಾರು ವ್ಯಕ್ತಿಗಳಿಂದ ಕೂಡಿದಂಥ ಒಂದು ಗುಂಪು ಅಂತಕ್ಕಂಥದ್ದೇನಿದೆ ಇದು ವಾಸ್ತವಿಕತೆಗೆ ದೂರವಾದಂತಹದ್ದಾಗಿದೆ. ಯಾಕೆಂತಂದರೆ ಸಮಾಜ ಕೇವಲ ವ್ಯಕ್ತಿಗಳಿಂದ ಕೂಡಿರತಕ್ಕಂಥ ಗುಂಪಲ್ಲ, ಸಮಾಜವು ಸುವ್ಯವಸ್ಥಿತವಾದಂತಹ ಸಜೀವ ವಸ್ತುವಾಗಿರ್ತಕ್ಕಂಥ ಒಂದು ಅಂಶವನ್ನು ಇದು ಕಡೆಗಣಿಸಿರ್ತಕ್ಕಂಥದ್ದು ಕೂಡ ಮತ್ತೊಂದು ಬಹುದೊಡ್ಡ ದೋಷವಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗೇನೇ ಮತ್ತೊಂದು ದೋಷ, ವ್ಯಕ್ತಿ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ. ನೆಗ್ಲೆಕ್ಟ್ಸ್ ಇಂಡಿವಿಜುವಲ್ ಲಿಬರ್ಟಿ. ಉಪಯುಕ್ತತಾವಾದ ವ್ಯಕ್ತಿಯ ಸುಖ ಮತ್ತು ಸಂತೋಷಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿರ್ತಕ್ಕಂಥದ್ದು ಅಥವಾ ನಿರ್ಲಕ್ಷ್ಯವನ್ನು ಮಾಡಿರ್ತಕ್ಕಂಥದ್ದು ಮತ್ತೊಂದು ದೋಷ. ಅಂದರೆ ಇವರ ಪ್ರಕಾರ ಸುಖವನ್ನು ಹೆಚ್ಚಿಸಲು ಮಾತ್ರ ರಾಜ್ಯ ಅವಶ್ಯಕ, ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕಾಪಾಡೋದಕ್ಕಲ್ಲ ಅಂತಕ್ಕಂಥ ಒಂದು ಸಾರಾಂಶವೂ ಕೂಡ ಈ ಒಂದು ಏನು ಸಿದ್ಧಾಂತದಲ್ಲಿ ಅಡಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಅಂದರೆ ರಾಜ್ಯ ಅಂತಕ್ಕಂತಹ ಸಂಸ್ಥೆ ವ್ಯಕ್ತಿಯ ಸುಖವನ್ನು ಸಂತೋಷವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡೋದ್ರ ಬಗ್ಗೆ, ವ್ಯಕ್ತಿ ಸ್ವಾತಂತ್ರ್ಯವನ್ನು ರಾಜ್ಯ ರಕ್ಷಿಸುವುದರ ಬಗ್ಗೆ ಎಲ್ಲಿಯೂ ಕೂಡ ಪ್ರಸ್ತಾಪವನ್ನು ಮಾಡಿಲ್ಲ. ಇದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ದೋಷವಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಮತ್ತೊಂದು ದೋಷ, ದಿ ವೆಲ್ಫೇರ್ ಆಫ್ ದಿ ಇಂಡಿವಿಜುವಲ್ ಈಸ್ ಬೆಸ್ಟೋಡ್ ಇನ್ ಸೊಸೈಟಿ.
ವ್ಯಕ್ತಿಯ ಸುಖ ಸಮಾಜದಲ್ಲಿ ಅಡಗಿದೆ ಅಂತಕ್ಕಂಥದ್ದನ್ನು ಇವರು ಕಡೆಗಣಿಸಿದ್ದಾರೆ. ಜರ್ಮಿ ಬೆಂಥಾಮ್ ಅಂತಕ್ಕಂತಹ ಚಿಂತಕನ ಪ್ರಕಾರ ವ್ಯಕ್ತಿಯ ಸುಖ ಸಮಾಜದ ಸುಖದಲ್ಲೂ ಕೂಡ ಅಡಗಿದೆ. ಆದ್ದರಿಂದ ಸಮಾಜದ ಸುಖವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಾಜ್ಯ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆ ಒಂದು ಸಮಾಜದ ಸುಖವನ್ನು ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಕಾರ್ಯವನ್ನು ಮಾಡುವಂತೆ ವ್ಯಕ್ತಿಯನ್ನು ಕೂಡ ಬಲವಂತ ಮಾಡಬಹುದಾಗಿದೆ. ಉದಾಹರಣೆಗೆ ವ್ಯಕ್ತಿಯ ಸುಖ ಇತರರ ಸುಖದಲ್ಲೂ ಕೂಡ ಅಡಗಿದೆ ಅಂತಕ್ಕಂತಹದ್ದು ನಿಜವಾದ ಮಾತು. ಉದಾಹರಣೆಗೆ ತಂದೆ ತಾಯಿ ಮಕ್ಕಳು ಅಂದರೆ ಇಡೀ ಕುಟುಂಬದ ಸುಖ, ಅಂದರೆ ಯಾರೋ ಕುಟುಂಬದಲ್ಲಿ ಒಬ್ಬನು ಸುಖವಾಗಿದ್ದರೆ ಸಾಲದು, ಇಡೀ ಕುಟುಂಬದಲ್ಲಿ ಎಲ್ಲರೂ ಕೂಡ ಸುಖವಾಗಿರಬೇಕು ಅಂತಕ್ಕಂಥದ್ದನ್ನು ಬಯಸ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ದೋಷ. ಹಾಗೇನೇ ವ್ಯಕ್ತಿಯ ಸುಖವನ್ನು ಅಳಿತಕ್ಕಂಥದ್ದು ಕೂಡ ಅಷ್ಟೊಂದು ಸುಲಭದ ಕೆಲಸವಲ್ಲ, ತುಂಬಾ ಕಷ್ಟದ ಕೆಲಸ ಅಂತಕ್ಕಂಥದ್ದು 6ನೆಯ ದೋಷ. ಇಲ್ಲಿ ನಾವು ಗಮನಿಸಬೇಕಾಗತ್ತೆ, ವ್ಯಕ್ತಿಯ ಸುಖವನ್ನು ಮೆಜರ್ ಮಾಡ್ತಕ್ಕಂಥದ್ದು ಅಥವಾ ಅಳತೆ ಮಾಡ್ತಕ್ಕಂಥದ್ದು ಅಷ್ಟೊಂದು ಸುಲಭ ಸಾಧ್ಯವಲ್ಲ. ಯಾಕೆ ಅಂತಂದರೆ ಸುಖ ಅಥವಾ ಸಂತೋಷ ಅಂತಕ್ಕಂಥದ್ದು ಆಂತರಿಕವಾಗಿರ್ತಕ್ಕಂಥದ್ದು, ಅದು ಭಾವನೆಗಳ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಕೆಲವರಿಗೆ ಸುಖ ಅನ್ನಿಸ್ತಕ್ಕಂಥದ್ದು ಇನ್ನೂ ಕೆಲವರಿಗೆ ದುಃಖ ಅಂತಂದು ಕೂಡ ಅನ್ನಿಸಬಹುದು. ಹಾಗಾಗಿ ಅತ್ಯಧಿಕ ಜನರ ಅತ್ಯಧಿಕ ಸುಖ ಅಂತಕ್ಕಂತಹ ಪರಿಕಲ್ಪನೆಯೇ ಸಂಪೂರ್ಣವಾಗಿ ಅಸ್ಪಷ್ಟವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗೇನೇ ಇನ್ನು ಮುಂದುವರೆದು ಇದರಲ್ಲಿ ಇನ್ನೊಂದು ದೋಷವನ್ನು ಹೇಳಬೇಕು ಅಂತಂದರೆ, ಎಲ್ಲರೂ ಕೂಡ ಸುಖವೊಂದನ್ನೇ ಅಂತಿಮವಾದಂತಹ ಗುರಿಯನ್ನಾಗಿ ಹೊಂದಿರೋದಿಲ್ಲ. ಕೆಲವರಿಗೆ ಸುಖ ಮುಖ್ಯವಾದರೆ ಮತ್ತೆ ಕೆಲವರಿಗೆ ದೋಷರಹಿತವಾದಂತಹ ಪರಿಪೂರ್ಣವಾದಂತಹ ಜೀವನ ಗುರಿಯಾಗಿರಬಹುದು. ಅಲ್ಲದೆ ಅಧಿಕ ಸುಖಕ್ಕೂ ಅಧಿಕ ಸಂಖ್ಯೆಗೂ ಯಾವ ವಿಧವಾದಂತಹ ತಾರ್ಕಿಕ ಸಂಬಂಧವೂ ಕೂಡ ಇಲ್ಲದೆ ಇರತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗೇನೇ ಸುಖ ಸಂತೋಷ ವ್ಯಕ್ತಿಯ ಮಾನಸಿಕ ಸ್ಥಿತಿಯನ್ನು ಅವಲಂಬಿಸಿಕೊಂಡಿರೋದ್ರಿಂದ ಅದು ರಾಜ್ಯದ ಕಾರ್ಯದಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿದೆ. ಹಾಗೆಯೇ ಉಪಯುಕ್ತತಾವಾದ ಪ್ರಾಪಂಚಿಕ ಸುಖ ಸಂತೋಷಗಳಿಗೆ ಅತಿಯಾದಂತಹ ಪ್ರಾಮುಖ್ಯತೆಯನ್ನು ಕೊಟ್ಟು ನೈತಿಕತೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಅಂತ ಹೇಳಿಬಿಟ್ಟು ಟೀಕಿಸಲಾಗಿದೆ. ಉಪಯುಕ್ತತೆ ಸಂತೋಷ ಅಂತಕ್ಕಂತಹ ಶಬ್ದಗಳ ಬದಲಾಗಿ ಮಾನವನ ಕಲ್ಯಾಣ, ಮಾನವನ ಪ್ರಗತಿ ಇಂತಹ ಪದಗಳು ಸಮಂಜಸವಾದಂತಹವುಗಳು ಅಂತಕ್ಕಂಥದ್ದು ಇದನ್ನು ಟೀಕೆ ಮಾಡಿರ್ತಕ್ಕಂತಹ ಚಿಂತಕರು ಸಲಹೆಯನ್ನು ನೀಡ್ತಾ ಹೋಗ್ತಾರೆ. ಸುಖ ಮತ್ತೊಂದು ದೋಷ, ಸುಖ ಅಂತಕ್ಕಂಥದ್ದು ವೈಯಕ್ತಿಕ ಅಭಿರುಚಿಗೆ ಸಂಬಂಧಪಟ್ಟಿದ್ದಾಗಿದೆ. ಒಬ್ಬ ವ್ಯಕ್ತಿಗೆ ಒಂದು ಕೆಲಸದಿಂದ ಸುಖ ದೊರಕಿದರೆ ಮತ್ತೊಬ್ಬನಿಗೆ ಅದೇ ಕೆಲಸದಿಂದ ಸುಖ ದೊರೆಯದೇ ಇರಬಹುದು. ಆದ್ದರಿಂದ ಇವರು ಯೂನಿವರ್ಸಲ್ ಹ್ಯಾಪಿನೆಸ್ ಬಗ್ಗೆ ಅಂದರೆ ಸಾರ್ವತ್ರಿಕ ಸುಖದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅರ್ಥವಿಲ್ಲದ ಮಾತು. ಸುಖ ಅಂತಕ್ಕಂಥದ್ದು ವೈಯಕ್ತಿಕವಾದ್ದರಿಂದ ಸಾರ್ವತ್ರಿಕ ಸುಖವನ್ನು ದೊರಕಿಸಿಕೊಡ್ತಕ್ಕಂಥದ್ದು ಕಷ್ಟದ ಕೆಲಸ. ಹಾಗಾಗಿ ಸುಖ ಮತ್ತು ದುಃಖಗಳ ಸಾರ್ವತ್ರಿಕ ಸುಖ ಇವುಗಳ ನಡುವೆ ಯಾವ ತಾರ್ಕಿಕ ಸಂಬಂಧವೂ ಕೂಡ ಇಲ್ಲ. ಹಾಗೆಯೇ ಉಪಯುಕ್ತತಾವಾದ ವ್ಯಕ್ತಿಯ ಸುಖ ಸಂತೋಷಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಆತನ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿಬಿಟ್ಟಿದೆ. ಒಟ್ಟಾರೆಯಾಗಿ ಈ ಒಂದು ಟೀಕೆಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಅಂತಿಮವಾಗಿ ಕನ್ಕ್ಲೂಷನ್ನಲ್ಲಿ ಉಪಯುಕ್ತತಾವಾದವು ಅನೇಕ ಟೀಕೆಗಳಿಗೆ ಒಳಗಾಗಿದ್ದರೂ ಕೂಡ ಅದರಲ್ಲಿ ಗುಣಾಂಶಗಳಿರ್ತಕ್ಕಂಥದ್ದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ಉಪಯುಕ್ತತಾ ಸಿದ್ಧಾಂತವು ಜನರನ್ನು ವಾಸ್ತವ ದೃಷ್ಟಿಯಲ್ಲಿ ಯೋಚಿಸುವಂತೆ ಮಾಡಿತಲ್ಲದೆ ಒಂದು ನಿರ್ದಿಷ್ಟ ಆದರ್ಶವನ್ನು ರಾಜಕೀಯ ಧುರೀಣರ ಮುಂದೆ ಇಟ್ಟಿದೆ. ಇದು ಒಂದು ಶಾಸನದ ಪ್ರಯೋಜಕತೆಯನ್ನು ಅಳೆಯಲಿಕ್ಕೆ ಒಂದು ನಿರ್ದಿಷ್ಟವಾದಂತಹ ಸಾಧನವಾಗಿದೆ ಅಂತಂದು ಕೂಡ ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ. ಬ್ರಿಟನ್ರವರ ಪ್ರಕಾರ ಉಪಯುಕ್ತತಾವಾದವು ಪ್ರಸ್ತುತ ಇರುವಂತಹ ಸಂಸ್ಥೆಗಳ ಉಪಯುಕ್ತತೆಯನ್ನು ಮಾಡ್ತಕ್ಕಂತಹ ಒಂದು ಅಳತೆಗೋಲಿನಂತಿದೆ. ಉಪಯುಕ್ತತಾವಾದ ನಮ್ಮ ರಾಜ್ಯಶಾಸ್ತ್ರಕ್ಕೆ ಬ್ರಿಟಿಷ್ ರಾಜಕೀಯ ಚಿಂತಕರು ಕೊಟ್ಟಿರ್ತಕ್ಕಂತಹ ಬಹುದೊಡ್ಡ ಕೊಡುಗೆಯಾಗಿದೆ. ಸ್ವಾಭಾವಿಕ ಹಕ್ಕುಗಳು, ಸಾಮಾಜಿಕ ಒಪ್ಪಂದ ಅಂತಕ್ಕಂತಹ ಅಸ್ಪಷ್ಟತೆಗಳ ಬಗ್ಗೆ ಆಂಗ್ಲ ಬರಹಗಾರರ ಪ್ರತಿಕ್ರಿಯೆಯೂ ಕೂಡ ಇದಾಗಿದೆ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒತ್ತನ್ನು ಕೊಡುವುದರ ಮೂಲಕ ವ್ಯಕ್ತಿಗೆ ರಕ್ಷಣೆಯನ್ನು ಕೂಡ ಉಪಯುಕ್ತತಾವಾದ ಒದಗಿಸಿಕೊಟ್ಟಿದೆ. 19ನೇ ಶತಮಾನದಲ್ಲಿ ಉಪಯುಕ್ತತಾವಾದವು ಆಂಗ್ಲ ರಾಜಕೀಯ ವಿವೇಚನೆಗೆ ಮತ್ತು ಶಾಸನಗಳ ಮೇಲೆ ತನ್ನ ಅಗಾಧವಾದಂತಹ ಪ್ರಭಾವವನ್ನು ಬೀರಿತ್ತು. 19ನೇ ಶತಮಾನದ ಪ್ರಮುಖ ಸುಧಾರಣೆಗಳನ್ನು ಉಪಯುಕ್ತತಾವಾದದ ಪರಿಣಾಮಗಳು ಅಥವಾ ಪ್ರಭಾವ ಅಂತ ಹೇಳಿಬಿಟ್ಟು ಹೇಳಲಾಗಿದೆ. ಕೈಗಾರಿಕೆ ಹಾಗೆಯೇ ಗಣಿ ಕಾರ್ಮಿಕರ ಜೀವನವನ್ನು ಉತ್ತಮಪಡಿಸತಕ್ಕಂತಹ ಕಾನೂನುಗಳ ರಚನೆಗೆ,
ಹಾಗೆಯೇ ಕೃಷಿ ಸುಧಾರಣೆಗಳಿಗೆ ಉಪಯುಕ್ತತಾವಾದ ಬಹಳಷ್ಟು ಮಟ್ಟಿಗೆ ಏನು ತನ್ನ ಕಾಂಟ್ರಿಬ್ಯೂಷನನ್ನು ಅಥವಾ ಕೊಡುಗೆಯನ್ನು ಕೊಟ್ಟು ಕಾರಣವಾಗಿದೆ ಅಂತ ಹೇಳಿಬಿಟ್ಟು ಎನ್ನಲಾಗಿದೆ. ಇದರಿಂದ ಉಪಯುಕ್ತತಾವಾದವು ಆಂಗ್ಲ ಕಾಯ್ದೆಗಳಲ್ಲಿ ಮಹತ್ತರವಾದಂತಹ ಸುಧಾರಣೆಯಾಗುವಂತೆ ಮಾಡಿದೆ. ಇವರು ಹೇಳ್ತಾರೆ, ರಾಜ್ಯ ಅಂತಕ್ಕಂತಹ ಸಂಸ್ಥೆ ಏನು ವ್ಯಕ್ತಿಗಾಗಿಯೇ ವಿನಃ ರಾಜ್ಯಕ್ಕಾಗಿ ವ್ಯಕ್ತಿಯಲ್ಲ ಅಂತಕ್ಕಂಥ ಅಂಶವನ್ನು ಉಪಯುಕ್ತತಾವಾದ ಪ್ರತಿಪಾದಿಸಿದೆ. ಅಧಿಕ ಸಂಖ್ಯಾತರ ಅಧಿಕ ಸುಖ ಅಂತಕ್ಕಂತಹದ್ದು ಇದರ ಮಂತ್ರ ಜನರ ಮೇಲೆ ಮಹತ್ತರವಾದಂತಹ ಪ್ರಭಾವವನ್ನು ಕೂಡ ಬೀರಿದೆ. ಈ ಒಂದು ಸಿದ್ಧಾಂತವು ನಾನಾ ವಿಧವಾದಂತಹ ಸಮಾಜ ಸುಧಾರಣಾ ಕಾರ್ಯಗಳಿಗೆ ಪ್ರೋತ್ಸಾಹವನ್ನು ನೀಡಿದೆ. ಪ್ರಮುಖವಾಗಿ ಇಂಗ್ಲೆಂಡಿನಲ್ಲಿ ಆಂಗ್ಲ ಕಾಯ್ದೆಗಳಲ್ಲಿನ ಲೋಪದೋಷಗಳನ್ನು ಸರಿಪಡಿಸುವಲ್ಲಿ ಉಪಯುಕ್ತತಾವಾದ ಪ್ರಮುಖವಾದಂತಹ ಮಹತ್ತರವಾದಂತಹ ಪಾತ್ರವನ್ನು ವಹಿಸಿದೆ. ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಉಪಯುಕ್ತತಾವಾದ ಅಥವಾ ಪ್ರಯೋಜಕತಾವಾದ ಎತ್ತಿ ಹಿಡಿದಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಇದಿಷ್ಟೂ ಕೂಡ ಉಪಯುಕ್ತತಾವಾದದ ಗುಣಗಳು ಮತ್ತು ದೋಷಗಳು, ಇದರ ಒಂದು ವಿಮರ್ಶೆ.